ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಅಷ್ಟೇ. ಸೊ ಇವತ್ತಿನ ವಿಡಿಯೋ ನಾವು ಮನೆ ಹುಡ್ಕೋಣ ಅಂತ ಹೊರಟಿದ್ದೀವಿ. ಸೊ ನಾವು ಶಿಫ್ಟ್ ಆಗಬೇಕಲ್ಲ, ಹಾಗಾಗಿ ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಕಳಿಸಿ. ಸೊ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಇವತ್ತು ನಾವು ಚಿಂಟು ಅಣ್ಣ ಇದ್ದಾರೆ ನಮ್ಮ ವಿಡಿಯೋದಲ್ಲಿ. ಸೊ ಮೋನಿ ಬಂದು ಓದ್ಲು. ನೀವು ನೋಡಿದಾಗೆ ಲಾಸ್ಟ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬಂದಿದ್ದು ಸ್ಯಾರಿ ಶಾಪಿಂಗಿಗೆ. ಆಮೇಲೆ ಅವಳು ಇರಬೇಕಿತ್ತು, ಸ್ವಲ್ಪ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಓದ್ಲು. ಇವತ್ತು ನಾವು ನಿನ್ನೆ ನೈಟ್ ಚಿಂಟೋಣ ಬಂತು. ಸೊ ಇವತ್ತು ಮಾರ್ನಿಂಗ್ ನಾವು ಎಲ್ಲರೂ ಸೇರಿ ಮನೆ ಹುಡುಕ್ತಾ ಇದ್ದೀವಿ. ಸೊ ನಾವು ಮನೆಗೆ ಶಿಫ್ಟ್ ಆಗಬೇಕಲ್ಲ, ಸೊ ಹಾಗಾಗಿ ಇವಾಗ ನೋಡೋಣ. ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆ ಹುಡ್ಕಕ್ಕೆ ಹೋಗ್ಬೇಕು. ಮನೆ ಹುಡ್ಕಕ್ಕೆ ಭದ್ರಾವತಿಯಿಂದ ಕರೆಸ್ಕೊಂಡಿದ್ದೀವಿ. ನಾನಲ್ಲ ಚಿಂಟೋಣ, ನೀನಲ್ಲ, ಚಂದನ್. ಅವ್ರ ಚಂದನ್ ಚಾಂದ್. ಅದೇ ಮನೆ ಹುಡ್ಕಕ್ಕೆ 9 ಗಂಟೆಗೆ ಹೊರಡೋಣ ಅಂತ ಇದ್ವಿ. ಈಗ ಆಲ್ರೆಡಿ 12:45, ಇನ್ನು ತಿಂಡಿನೂ ಆಗಿಲ್ಲ. ಸೊ ತುಂಬಾ ಬೇಗ ಎದ್ದು ಪ್ರಿಪೇರ್ ಆಗಿದ್ದೀವಿ. ಸೊ ಇವಾಗ ಹೋಗ್ತಾ ಇದೀವಿ, ನೋಡೋಣ ಏನಾಗುತ್ತೆ. ತಿಂಡಿ ಮಾಡ್ಬೇಕು ಅನ್ಕೊಂಡವ್ರು ಈಗ ಊಟ ಟೈಮ್ ಊಟ ಮಾಡೋದು ತಿಂಡಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಜೆಷನ್ ಕೊಡಿ ನೀವು. ಬೇಗ ಎದ್ದು ಬಿಟ್ಟಿದೀವಲ್ಲ, ಹೋಟ್ಲವ್ರು ಮಾಡಿರ್ತಾರ ತಿಂಡಿ ಅನ್ನೋದು ಡೌಟ್ ಇದೆ. ಹೌದು. ಮತ್ತೆ ಸಿಗ್ತೀವಿ. ಸೊ ಇವಾಗ ತಿಂಡಿ ಬಂದಿದೆ. ಟೊಮೆಟೊ ಬಾತ್, ರವಾ ಇಡ್ಲಿ, ವಡ, ಇಡ್ಲಿ ವಡ. ಹೊರಗಡೆ ಫುಲ್ ಇದೆ. ನೀವು ಬಂದಾಗ ನೋಡೋಣ ಅಂತ ಬಿಡಕ್ಕೆ ಬರ್ಲಿಲ್ಲ. ಎಲ್ಲ ಖಾಲಿ ಸ್ವಲ್ಪ ಹುಡುಕಿದ್ವಿ, ಸಿಗ್ಲಿಲ್ಲ ಮನೆ. ಸೊ ಇಲ್ಲಿ ಬೇಗನ ಫುಡ್ ಸಿಕ್ಕಂದಿದ್ದೀವಿ ಊಟ ಮಾಡೋಣ. ನಾವು 30 ಇರೋದು 28 ಹೇಳ್ತೀವಿ. ಇದ್ರಲ್ಲಿ 28 ಹಾಕಿದ್ದಾರೆ ನೋಡಿದ್ 28 ನೋಡಿ. ಇದ್ರಲ್ಲಿ ಈಗ ಮೇಘನಾಸನ್ ಕೇಳಿಸ್ತಿಲ್ಲ. ಪೀಸ್ ಪೀಸ್ ಹಾಕ್ಲಾಗ್ತಿರಲ್ಲ. ಇವಾಗ ನಾವು ಭದ್ರಾವತಿಗೆ ಹೊರಟಿದ್ದೀವಿ. ತುಂಬಾ ಮನೆಗಳನ್ನ ಹುಡ್ಕಿದ್ವಿ. ಅಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಯ್ತು. ಚಿಂಟೋಣ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮನೆ ಹುಡ್ಕೋದು? ಮನೆ ಹುಡುಕೋದು ಒಂದು ಒಳ್ಳೆ ದೊಡ್ಡ ಸಾಹಸ ಆಗೋಗಿತ್ತು. ಇಲ್ಲಿ ಒಂಥರ ಹೆಂಗಂದ್ರೆ, ಬೆಳಗ್ಗೆ ಹೊರಟಿದ್ ನಾವು. ಬೆಳಗ್ಗೆಯಿಂದ ಸಂಜೆ ತನಕ ಸುತ್ತಿ 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 ಆಪ್ಸ್ ಬರುತ್ತಲ್ಲ, ಅದ್ರಲ್ಲೆಲ್ಲ ನೋಡಿದ್ರು. ಅದರಲ್ಲಿ ಅವ್ರದೆಲ್ಲ ಕಮಿಷನ್ ಸಿಗ್ಬೇಕಾಗತ್ತೆ ಅಂತ ಅವರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿರ್ಲಿಲ್ಲ. ನೋ ಬ್ರೋಕರ್ ಆಪ್ಸ್, ಆತರ ಎಲ್ಲ ಆಪ್ಸ್ ಅಲ್ಲಿ ಹುಡುಕಿದ್ದು. ಸಿಗ್ಲಿಲ್ಲ ಕರೆಕ್ಟ್ ಆಗಿ. ಅವಾಗ ಯಾರೋ ಒಂದು ಲೊಕೇಶನ್ ಕೊಡ್ತಿದ್ರು, ಈ ತರ ಇದೆ ಅಂತ. ಬಟ್ ಆ ಲೊಕೇಶನ್ ನೋಡಿದ್ರೆ ಬಿಲ್ಡಿಂಗೇ ಇರ್ತಿರ್ಲಿಲ್ಲ. ಸೊ ಆತರ ಎಲ್ಲ ಆಯ್ತು. ಆಮೇಲೆ ಪರಿಚಯ ಇದ್ದವ್ರು ಯಾರೋ ಅಣ್ಣ, ಅವ್ರನ್ನೆಲ್ಲ ಹಿಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಸುತ್ತಿ ನೋಡಿ ಲಾಸ್ಟಿಗೆ ಬ್ರೋಕರ್ಗೆ ನಾವ್ ಹಿಡಿದ್ವಿ. ಯಾಕಂದ್ರೆ ಲೊಕೇಶನ್ ಅಲ್ಲಿ ಮನೆಗಳೇ ಇಲ್ಲ. ಆತರ ಆಗ್ಬಿಟ್ಟಿತ್ತು. ಪಾಪ ಚಿಂಟೋಣನು ಅಷ್ಟೇ, ತುಂಬಾ ನೋ ಬ್ರೋಕರೇಜ್ ಅಲ್ಲಿ ಹುಡುಕಿ ಕಾಲ್ ಎಲ್ಲ ಮಾಡಿ ತುಂಬಾ ಇದ್ ಮಾಡ್ತು. ಮತ್ತೆ ಇನ್ನೊಂದು, ನಾವು ಲೂಡೋನು ಆಡಿದ್ವಿ 2 days ಕಂಟಿನ್ಯೂಸ್ ಇದ್ದಲ್ಲ ನೋಡಿ. ಫುಲ್ ಅಂದ್ರೆ
ನೈಟ್ ಹೊತ್ತು ಲೂಡೋ ಆಡ್ಕೊಂಡು ಕೂರ್ತಿದ್ವಿ, ಬೆಳಗ್ಗೆ ಹೋಗಿ ಮನೆ ಹುಡುಕ್ತಾ ಇದ್ವಿ. ಆ ತರ ಒಂಥರ ಚೆನ್ನಾಗಿತ್ತು. ಸೊ ಇವಾಗ ಭದ್ರಾವತಿಗೆ ಹೊರಟಿದೀವಿ. ಮನೇನೂ ಆಯ್ತು. ಏನು ಸಿಕ್ತು ಮನೆ. ನಾನು ನೆಕ್ಸ್ಟ್ ಹೋದಾಗ ತೋರಿಸ್ತೀನಿ. ಸೊ ನಾವು 2 BHK ಅಂತ ಹುಡುಕಿ ಏನಾಯ್ತು, 3 BHK ಆಗೋಯ್ತು ಮನೆ. 3 BHK ಸಿಕ್ತು. ಒಂಥರ ಖುಷಿ ಆಗ್ತಾ ಇದೆ. ಅದೇ ಸೊ ಮನೇನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಯಾವ ತರ ಅನ್ಕೊಂಡಿದ್ದೆ ಅದೇ ತರ ಸಿಕ್ತು ನನಗೆ. ಯಾವತ್ತೂ ಅಷ್ಟೇ, ಅಂದ್ರೆ ಈ ವೈಟ್ ಟೈಲ್ಸ್ ಇದ್ರೆ ಗಲೀಜ್ ಜಾಸ್ತಿ ಕಾಣಿಸುತ್ತೆ. ಯಾವಾಗ್ಲೂ ಒಂದ್ ಕೂದಲು ಬಿದ್ರು ಗಲೀಜ್ ಕಾಣಿಸುತ್ತೆ, ವೈಟ್ ಟೈಲ್ಸ್ ಬೇಡ ಬೇಡ ಅಂತಿದ್ದೆ. ಅದೇ ತರ ವೈಟ್ ಟೈಲ್ಸ್ ಸಿಕ್ಕಿಲ್ಲ ನನಗೆ. ಸೊ ಆತರ ಸಣ್ಣ ಪುಟ್ಟ ಏನಾದ್ರು ಇರುತ್ತಲ್ಲ, ಆತರ ತುಂಬಾ ಚೆನ್ನಾಗಿದೆ ಮನೆ. ಅದೇ ಇವ್ರದ್ದು ಇದ್ದಿದ್ದು 1, ಇವ್ರಿಗೆ ಬೇಕಾಗಿದ್ದು 2, 1+2 3 BHK ಆಯ್ತು. ಸೊ ಹಂಗಾಗಿ ಸಿಕ್ತು ಮನೆ ಚೆನ್ನಾಗೆ ಇದೆ. ಸೊ ಇವಾಗ ಮತ್ತೆ ನಾನು ಭದ್ರಾವತಿಗೆ ಹೋಗ್ತಾ ಇದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಅದನ್ನೆಲ್ಲ ಮುಗ್ಸಾಗಿ ಮತ್ತೆ ಶಿಫ್ಟ್ ಆಗ್ಬೇಕು. ಸೊ ಅಷ್ಟೇ. ಚೆನ್ನಾಗಿದೆ. ಹೆಂಗಿತ್ತಣ್ಣ ಬೆಂಗಳೂರು? ಬೆಂಗಳೂರಿಗೆ ತಂಪಾಗಿರುತ್ತೆ. ಅಲ್ಲ ಇವೆಲ್ಲ ಬರ್ತಿರುತ್ತೆ, ಬಟ್ ಇವಾಗ ಲಾಸ್ಟ್ 3 days ಆಕ್ಚುಲಿ ಒಂದೇ ದಿನ ರಜಾ ಹಾಕೊಂಡ್ ಬಂದಿದ್ದು. ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಂತ ಹೇಳಿ ಇನ್ನೊಂದ್ ದಿನ ರಜಾ ಹಾಕ್ಸ್ಬಿಟ್ಟೆ. ಅದೇ ಬೆಂಗಳೂರು ಏನ್ ಚೆನ್ನಾಗೇ ಇರುತ್ತೆ. ಜನಗಳೇ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾರೆ ಅಷ್ಟೇ. ಅದು ಅವೆಲ್ಲ ಕೂಲ್ ಆಗಿರುತ್ತೆ. ಸೊ ಇವಾಗ ಇವತ್ತು ಹೊರಡ್ತೀವಿ ಅಂದ್ರೆ ನಿನ್ನೆ ಟಿಕೆಟ್ ಮಾಡ್ಕೊಂಡಿರೋದು. ಸೊ ಇವತ್ತು ಫೈನಲೈಸ್ ಮಾಡಿ ಮನೇನ ಇವಾಗ ಹೊರಟಿದೀವಿ ಸಂಜೆ. ಸೊ ಅಷ್ಟೇ. ಮತ್ತೆ ಇವಾಗ ಭದ್ರಾವತಿ ಅಷ್ಟೇ. ನೆಕ್ಸ್ಟ್ ಚಿಂಟೋಣ ರಕ್ಷಾ ಬಂಧನಲ್ಲಿ ಸಿಗುತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಸೊ ಅಷ್ಟೇ. ಮನೆಗೆ ಹೋದ್ಮೇಲೆ ದೇವಿಗೆ ಯಾವ ಸೀರೆ ತಗೊಂಡೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ಸೊ ಇದೆ ದೇವಿಗೆ ತಂದಿರೋ ಸೀರೆ ವರಮಹಾಲಕ್ಷ್ಮಿ ಬಗ್ಗೆ. ಹೇಗೆ ಅಜ್ಜಿ? ಗ್ರೀನಿಗೆ ಆರೆಂಜ್ ಬಾರ್ಡರ್ ಬಂದಿದೆ. ಬಾರ್ಡರ್ ಚೆನ್ನಾಗಿತ್ತು. ಸ್ವಲ್ಪ ತೂಕ ಐತೆ. ರೇಷ್ಮೆನಾ ಚೆನ್ನಾಗಿತ್ತು. ಈಗೆಲ್ಲ ಈ ಥರ ಚೆಕ್ಸ್ ಬಂದ್ಬಿಡುತ್ತೆ. ಈ ತರ ಪ್ಯಾಟರ್ನ್ ಯಾವ್ದು ಇರ್ಲಿಲ್ಲ. ಸೊ ದೇವರಿಗೂ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ ಉಡ್ಸಿದ್ರೆ ಚೆನ್ನಾಗಿರುತ್ತಲ್ವ, ಸೊ ಹಾಗಾಗಿ ತಗೊಂಡ್ ಬಂದಿದ್ದೀನಿ. ಸೊ ಈ ತರ ಇದೆ. ಸೊ ಇದು ಇಷ್ಟಿದೆ. ಹಾಗೆ ಇನ್ನೂ ಒಂದೆರಡು ಸೀರೆ ತಗೊಂಡೆ. ಸೊ ಇದು ನಾರ್ಮಲ್ ಚೆನ್ನಾಗಿ ಅನಿಸ್ತು, ಬಟ್ ಆದ್ರೆ ಇದು ಕಾಸ್ಟ್ಲಿ ಆಯ್ತು. ತುಂಬಾ ಕಾಸ್ಟ್ಲಿ ಅನಿಸ್ತು ಸೀರೆ. ಚೆನ್ನಾಗಿದೆ, ಆದ್ರೆ ಚೆನ್ನಾಗಿದೆ. ಹಾಗೆ ಇದೊಂದು ತಗೊಂಡೆ. ಇದು ನಾನು ಮದ್ವೆ ಟೈಮಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಒಂದು ಬಳೆ ಶಾಸ್ತ್ರಕ್ಕೆ ಸೀರೆ ಉಟ್ಟಿದ್ನಲ್ಲ, ಅದೇ ತರ ಸೇಮ್ ಹುಟ್ಟಿದಲ್ಲ ಆ ಥರದ್ದು ಮರೂನ್ ಇತ್ತದು. ಇದು ನವಿಲ್ ಕಲರ್ ಇದೆ. ಸೊ ಇದು 3 ಸೀರೆ ತಗೊಂಡಿದ್ದು. ಅಲ್ಲಿ ತೋರ್ಸಕ್ ಆಗ್ಲಿಲ್ಲ, ಅದಕ್ಕೆ ಇವಾಗ ತೆಗಿತಾ ಇದೀನಿ. ಸೊ ಮೇನ್ ಹೋಗಿದ್ದೆ ನಾವು ಸೀರೆ ಇದಕ್ಕೆ. ಇದು ತುಂಬಾ ಇಷ್ಟ ಆಯ್ತು ನಂಗೆ. ಆಯ್ತು ಸೀರೆ ಚೆನ್ನಾಗಿತ್ತು. ನೋಡು ಸೀರೆ ಹೆಂಗೈತೆ ಅಂತ ಹೇಳು. ದೇವ್ರಿಗೆ ಉಡ್ಸೋ ಸೀರೆ, ದೇವ್ರಿಗೆ ಉಡ್ಸೋ ಸೀರೆ ಯಾವ ತರ ಇದೆ ಅಂತ ನೀನ್ ಹೇಳ್ಬೇಕು ಇವಾಗ ಅಮ್ಮ. ಇದ್ ನೋಡು, ನಾನು ಬಳೆ ಶಾಸ್ತ್ರ ಕೊಟ್ಟಿದ್ನಲ್ಲ ಸೇಮ್ ಅದೇ ತರ, ಅದ್ರ ಕಲರ್ ಚೇಂಜ್. ಅದೇ ಥರ ತೊಗೊಂಡೈತಿದ್ದೀನಿ. ಇದು ಚೆನ್ನಾಗಿ ಅನಿಸ್ತು ಯಾಕೋ. ಇದು ಅವತ್ತು ವರಮಹಾಲಕ್ಷ್ಮಿ ನೋಡಿದಾಗ್ಲೂ ಬಿಟ್ಟು ಬಂದಿದ್ದೆ, ಮತ್ತೆ ಸೇಮ್ ಅದೇ ತರ ಸಿಕ್ತು. ಇದು ಕಾಸ್ಟ್ಲಿ ಕಣಮ್ಮ. ಅಪ್ಪ ಚೆನ್ನಾಗಿದೆ, ಮೆತ್ತಗಿದೆ. ಗೊತ್ತಿಲ್ಲ ಏನ್ ಸೀರೆ, ಅದೇನೋ ಸೀರೆ ಅಂದ್ರು, ಬಟ್ ಚೆನ್ನಾಗಿದೆ ಇದು. ಯಾವ್ದು? ಬ್ಲ್ಯಾಕ್ ಹೆಸರು. ಬ್ಲ್ಯಾಕಾ? ವಾವ್. ಸೊ ಇದು ಚೆನ್ನಾಯ್ತಲ್ಲ. ಇಷ್ಟು ಆಯ್ತಾ? ನಾನೇ ಇವಾಗ ಫ್ರೆಶ್ ಅಪ್ ಆದೆ, ಊಟ ಮಾಡಬೇಕು. ಸೊ ಅಷ್ಟೇ, ಬ್ಯಾಂಗ್ಳೂರ್ಗೆ ಹೋಗಿ ಮನೆಯೆಲ್ಲ ಹುಡುಕಿದ್ದು. ಆ್ಯಕ್ಚುಲಿ ರಂಜಿತಿಗೆ ಹುಷಾರಿರಲಿಲ್ಲ. ಅವ್ರಿಗೆ ನೋಡ್ಕೊಳಕ್ಕೆ ಹೋಗಿ ನನಗೆ 1 or 2 ಡಿಗ್ರಿವರೆಗೂ ಹೋಗ್ಬಿಟ್ಟಿತ್ತು ಜ್ವರ ಅಷ್ಟಾಗಿ. ಸೊ ಅವ್ರು ಹುಷಾರಾದ್ರು, ಆಮೇಲೆ ನನಗೆ ಫುಲ್ ಜ್ವರ ಬಂತು. ಸೊ ಆ ಥರ ಆಯಿತು. ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈ ಸತಿ. ತುಂಬ ಕಡೆ ಅಂದರೆ ಲೈಕ್ ತುಂಬ ದಿನ ಹುಷಾರಿಲ್ದಂಗೆ ಆಗಿತ್ತು. ಅದಾದಮೇಲೆ ಮನೆ ಹುಡ್ಕಕ್ಕೆ ಶುರು ಮಾಡಿದ್ವಿ. ಸೊ ಅಷ್ಟೇ. ಅಲ್ಲಿಂದ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು. ಸೊ ಈಗ ಏನು ಹಬ್ಬ ಮುಗಿಸ್ಕೊಂಡು ಮತ್ತೆ ಹೋಗಬೇಕು. ಸೊ ಶಿಫ್ಟ್ ಆಗಬೇಕು. ಸ್ವಲ್ಪ ಐಟಮ್ಸ್ಗಳೆಲ್ಲ ಆಲ್ರೆಡಿ ಇದೆ ಮನೇಲಿ. ಸೊ ಇವಾಗ ನೆಕ್ಸ್ಟ್ ನಾವೇನು ಮನೆಗೆ ಹೋಗ್ತಿದ್ದೀವಿ ಅಲ್ಲಿ ಎಲ್ಲದನ್ನು ಶಿಫ್ಟ್ ಮಾಡಬೇಕು.
ಸೊ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಸೊ ಅದು ಪ್ರಿಪ್ರೇಷನ್ನು ಹಬ್ಬ ಎಲ್ಲ ಒಂದರಲ್ಲೇ ತೋರಿಸ್ತೀನಿ. ಸೊ ನಾನು ಯಾವಾಗ ನನಗೆ ಹುಷಾರಿಲ್ದಂಗೆ ಆಯಿತು ಅವಾಗಿಂದನೂ ನನಗೆ ಸ್ವಲ್ಪ ಅಂದರೆ ಮೊಬೈಲ್ ನೋಡೋಕ್ಕೆ ಆಗ್ತಿಲ್ಲ, ಹಾಗಾಗಿ ಯಾವುದೂ ವೀಡಿಯೋಸ್ ಮಾಡಿಲ್ಲ ಅಷ್ಟೇ. ಸೊ ಎಲ್ಲೆಲ್ಲೋ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಅಷ್ಟೇ. ನೆಕ್ಸ್ಟು ವರಮಹಾಲಕ್ಷ್ಮಿ ವಿಡಿಯೋ ಬರುತ್ತೆ, ಆಮೇಲೆ ಮನೆ ಶಿಫ್ಟಿಂಗ್ ಅದು ಇದು ಎಲ್ಲ ವೀಡಿಯೋಸ್ ಬರುತ್ತೆ. ಸೊ ನೋಡಿ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.